ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಒಂದಾಗೋಣವೇ. ಭಾಗ 4. ಶಾಂತಿ ತಮ್ಮ ಮನೆಯಿಂದ ಹೋದ ಮೇಲೆ ತಾವು ಖುಷಿಯಾಗಿ ಇರಬಹುದು ಎಂದು ಎಣಿಸಿದ್ದ ರೇಣುಕಾ ಅವರ ಯೋಚನೆ ತಲೆಕೆಳಗಾಗಿತ್ತು. ಪವನ್ನ ಜೊತೆ ಓದಿದವರೆಲ್ಲ ಅವನ ಕಣ್ಣ ಮುಂದೆಯೇ ಸ್ವಂತ ಬಂಗಲೆ, ಕಾರು, ಸೈಡ್ ಬಿಸ್ನೆಸ್ ಅಂತ ಓಡಾಡುತ್ತಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಪವನ್ನಿಗೆ ಹೊಟ್ಟೆ ಹುರಿಯುತ್ತಿತ್ತು. ಅವರೆಲ್ಲರ ಮೇಲೆ ಅಸೂಯೆ ಹುಟ್ಟಿತು. ಕೆಲ ದಿನಗಳಲ್ಲಿ ಕೋಪ, ಅಸೂಯೆ, ಮದಮಸ್ತರದಿಂದ ತುಂಬಿ ಹೋಗಿದ್ದ ಪವನ್ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ರೇಗಾಡುತ್ತಿದ್ದ. ಅಲ್ಲದೆ ಕೆಲಸ ಕಾರ್ಯವಿಲ್ಲದೆ ಊರಿನ ಪುಂಡು ಪೋಖರಿಗಳ ಜೊತೆ ಸೇರಿ ಕಾಲಹರಣ ಮಾಡುತ್ತಾ ಸಂಜೆ ಕುಡಿದು ಬರುತ್ತಿದ್ದ. ಮಗನ ಈ ಕೃತ್ಯ ನೋಡಿ ಹರಿಶ್ಚಂದ್ರರವರು ಅಸಮಾಧಾನಗೊಂಡರು. ಹಾಗಾಗಿ ಮಗನು ಕುಡಿದು ಬಂದಾಗಲೆಲ್ಲ ಕಿಡಿಕಾರುತ್ತಿದ್ದರು. ಪ್ರತಿದಿನ ಮನೆಯಲ್ಲಿ ಅಪ್ಪ ಮಗನಿಗೆ ಜಗಳ ಕಾಯಂ ಆಗಿ ಹೋಯಿತು. ಹರಿಶ್ಚಂದ್ರರವರು ಒಮ್ಮೊಮ್ಮೆ ಹೆಂಡತಿಯ ಮೇಲೆ ರೇಗುತ್ತಿದ್ದರು. ಇದಕ್ಕೆಲ್ಲದಕ್ಕೂ ನಿನ್ನ ಸಲುಗೆಯೇ ಕಾರಣ ಎಂದು. ರೇಣುಕಾ ಅವರಿಗೆ ಒಮ್ಮೊಮ್ಮೆ ಹೌದು ಎಂದು ಎನಿಸಿದರೂ ತಮ್ಮೊಳಗಿನ ಬಿಗುಮಾನ ಅದನ್ನು ಒಪ್ಪಿಕೊಳ್ಳಲು ಬಿಡದೆ, ಇದೆಲ್ಲದಕ್ಕೂ ಕಾರಣ ಶಾಂತಿ, ಅವಳ ಒಂದು ನೀಚ ಕೃತ್ಯದಿಂದ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಎಂದು ಅವಳ ಮೇಲೆ ಗೂಬೆ ಕೂರಿಸುತ್ತಿದ್ದರು. ಒಟ್ಟಿನಲ್ಲಿ ಶಾಂತಿ ಇಲ್ಲಿಂದ ಹೋದ ಮೇಲೆ ಒಂದು ದಿನವೂ ಶಾಂತಿಯಿಂದ ನಿದ್ರಿಸಿರಲಿಲ್ಲ ಹರಿಶ್ಚಂದ್ರ ಹಾಗೂ ರೇಣುಕಾ ಅವರು. ಮದುವೆಯಾದ ಮಗಳು ಅಳಿಯನನ್ನು ಒಂದು ಬಾರಿಯೂ ಮನೆಗೆ ಕರೆಯದೆ ಹಾಗೇ ಉಳಿದಿದ್ದರಿಂದ ಹರಿಶ್ಚಂದ್ರರವರು ಆಗಾಗ ಹೆಂಡತಿಗೆ ನೆನಪಿಸುತ್ತಿದ್ದರು. ರೇಣುಕಾರ ಪರಿಚಯದ ಹೆಂಗಸೊಬ್ಬಳು ತನ್ನ ನೆರೆಹೊರೆಯರ ಕಾಣಲೆಂದು ಶಾಂತಿ ಮದುವೆಯಾಗಿದ್ದ ಊರಿನ ಕಡೆಗೆ ಹೋಗಿ ಬಂದಿದ್ದರು. ಶಾಂತಿ ಅತ್ತೆ ಮಾವರೊಂದಿಗೆ ಅನ್ಯೋನ್ಯವಾಗಿರುವುದನ್ನು ಕಂಡು ರೇಣುಕಾರೊಂದಿಗೆ ಸಂತೋಷ ವ್ಯಕ್ತಪಡಿಸಿಕೊಂಡಿದ್ದರು. ಆದರೆ ರೇಣುಕಾ ಅವರಿಗೆ ಹೊಟ್ಟೆಯೊಳಗೆ ಬೆಂಕಿ ಬಿದ್ದಂತಾಗಿತ್ತು. ಈಗ ತಮ್ಮ ಮನೆಯ ಪರಿಸ್ಥಿತಿ ಶಾಂತಿ ನೋಡಿದರೆ ತನ್ನ ಮುಂದೆ ಅವಳು ಚೆನ್ನಾಗಿದ್ದಾಳೆ ಎಂದು ಬಿಂಕ ತೋರಿಸಬಹುದು ಎಂದು ಮಗ ಸರಿ ಹೋದ ಮೇಲೆ ಶಾಸ್ತ್ರಕ್ಕೊಮ್ಮೆ ಕರೆದರೆ ಆಯಿತು ಎಂದು ಸುಮ್ಮನಾಗಿದ್ದರು. ಹಾಗಾಗಿ ಗಂಡ ನೆನಪಿಸಿದಾಗಲೆಲ್ಲ ಏನಾದರೊಂದು ನೆಪ ಹೇಳಿ ಮುಂದೂಡುತ್ತಿದ್ದರು. ಆದರೆ ಊರಿನ ಜಾತ್ರೆ ಬಂದಾಗಲೂ ಸಹ ಹೆಂಡತಿ ಕರೆಯಲು ನಿರಾಕರಿಸಿ ಮುಂದೂಡಿದಾಗ ಹರಿಶ್ಚಂದ್ರರವರೇ ಹೆಂಡತಿಗೆ ಗದರಿ ತಾವೇ ಖುದ್ದಾಗಿ ಶಾಂತಿಗೆ ಫೋನ್ ಹಚ್ಚಿದ್ದರು. ಮೊದಲನೇ ಬಾರಿ ಬಂದ ಮಗಳು ಅಳಿಯನನ್ನು ಹರಿಶ್ಚಂದ್ರರವರು ಸಂತೋಷದಿಂದಲೇ ಸ್ವಾಗತಿಸಿದರು. ರೇಣುಕಾ ಅವರು ಗಂಡನ ಒತ್ತಾಯಕ್ಕೆ ಮಣಿದು ಅವರು ಹೇಳಿದಂತೆ ನಡೆದುಕೊಳ್ಳುತ್ತಿದ್ದರು. ಆದರೆ ಶಾಂತಿಲಿನ ಕಡೆಗೆ ಅಷ್ಟಾಗಿ ಗಮನ ಹರಿಸುತ್ತಿರಲಿಲ್ಲ. ಶಾಂತಿ ಖುದ್ದಾಗಿ ಅಳಿಯದನ್ನೆಲ್ಲ ಮರೆತು ಮಾತನಾಡಿಸಲು ಬಂದರೂ ಸರಿಯಾಗಿ ಮಾತನಾಡದೆ ಅವಳನ್ನು ಕಡೆಗಣಿಸುತ್ತಿದ್ದರು. ಶಾಂತಿ ಬೇಸರವಾದರೂ ತಾನು ಪಡೆದುಕೊಂಡು ಬಂದ ಭಾಗ್ಯ ಎಂದು ಸುಮ್ಮನಾದಳು. ವಿಜಯನಿಗೆ ಮೊದಲ ಬಾರಿ ಆದ್ದರಿಂದ ಮೊದಲೆರಡು ದಿನ ಸ್ವಲ್ಪ ಮುಜುಗರದಿಂದ ಕಳೆದ. ಪವನ್ ಕೂಡ ಮನೆಯಲ್ಲಿದ್ದರೂ ಅಷ್ಟಾಗಿ ಸಿಗುತ್ತಿರಲಿಲ್ಲ. ಶಾಂತಿ ಹಾಗೂ ವಿಜಯ್ ಅನ್ಯೋನ್ಯವಾಗಿರುವುದನ್ನು ಕಂಡು ಹರಿಶ್ಚಂದ್ರ ಅವರು ಹೀಗೆ ಇರಲಿ ಎಂದು ಆಶಿಸಿದರು. ಆದರೆ ರೇಣುಕಾ ಅವರು ತಮ್ಮನ್ನು ಈ ಸ್ಥಿತಿಗೆ ತಂದು ತಾನು ಮಾತ್ರ ಮಹಾರಾಣಿಯಾಗಿ ಇದ್ದಾಳೆ ಎಂದು ಮೂಗು ಮುರಿದರು. ಪವನ್ ಅಷ್ಟಾಗಿ ಭಾವನನ್ನು ಮಾತನಾಡಿಸುತ್ತಿರಲಿಲ್ಲ. ವಿಜಯನಿಗೂ ಮೊದಲು ಪವನ್ನ ನಡೆ ಸ್ವಲ್ಪ ವಿಚಿತ್ರವೆನಿಸಿತು. ಮನೆಗೆ ಬಂದ ಅತಿಥಿಗಳನ್ನು ಮಾತನಾಡಿಸದೆ ಆಗೊಮ್ಮೆ ಈಗೊಮ್ಮೆ ಮನೆಗೆ ಬಂದು ಹೋಗುತ್ತಾನೆ ಎಂದು. ಏನೇ ಆಗಲಿ ತಾನೇ ಹೋಗಿ ಮಾತನಾಡಿಸುವೆ ಎಂದು ಅವನ ಕೋಣೆಗೆ ಹೋದನು. ಅಷ್ಟಾಗಿ ಮಾತನಾಡದಿದ್ದರೂ ಕುಶಲೋಪಚಾರ ವಿಚಾರಿಸಿದನು. ಮನೆಯಲ್ಲಿ ಹಬ್ಬ ಸುಮಾರಾಗಿ ನಡೆದಿತ್ತು. ಮೊದಲಿನಂತೆ ಹಬ್ಬದ ಕಳೆ ಇರಲಿಲ್ಲ. ಶಾಂತಿಗೆ ತಮ್ಮ ಮನೆ ಮೊದಲಿನಂತಿಲ್ಲ. ಹಬ್ಬದ ಕಳೆಗುಂದಿದೆ ಎಂದು ಅನಿಸಿತು. ತನ್ನ ಅನಿಸಿಕೆಗೆ ಪ್ರತಿಕ್ರಿಯಿಸುವವರು ಯಾರೂ ಇಲ್ಲ ಎಂದು ಸುಮ್ಮನಾದಳು. ಜಾತ್ರೆಗೆ ಹೋದಾಗ ಊರಿನ ಜನರೆಲ್ಲ ಗಂಡ ಹೆಂಡತಿಯನ್ನು ನೋಡಿ ಹೊಗಳಿ ಕೊಂಡಾಡಿದ್ದರು. ರೇಣುಕಾ ಅವರಿಗೆ ಮೈಯೆಲ್ಲ ಹುರಿದು ಹೋಗುತ್ತಿತ್ತು. ರಾತ್ರಿ ಹಾಲು ಕುಡಿದು ಮಲಗುವ ಅಭ್ಯಾಸವಿದ್ದ ವಿಜಯ್ನಿಗೆ ಅಂದು ಹಾಲು ಕೊಡುವುದನ್ನು ಮರೆತಿದ್ದಳು ಶಾಂತಿ. ಮೇಡಂಗೆ ತವರು ಮನೆಗೆ ಬಂದ ಮೇಲೆ ಗಂಡನ ಬೇಕು ಬೇಡಗಳು ಒಂದೊಂದಾಗಿ ಮರೆತು ಹೋಗುವಂತಿದೆ ಎಂದು ಹೆಂಡತಿಗೆ ಅಣಕಿಸಿದ. ಶಾಂತಿ ನಕ್ಕು ಸಾರಿ ಈಗಲೇ ತರ್ತೀನಿ ಎಂದು ಅಡುಗೆ ಕೋಣೆಗೆ ಹೋಗಿ ಹಾಲು ಗ್ಲಾಸು ಹಿಡಿದು ಬರುತ್ತಿದ್ದಳು. ಅಪ್ಪ ಅಮ್ಮನ ಕೋಣೆ ಮುಚ್ಚಿತ್ತು. ಆದರೆ ಹರಿಶ್ಚಂದ್ರ ಹೆಂಡತಿಗೆ ಜೋರು ಮಾಡುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಶಾಂತಿ ಅಪ್ಪನ ಬೈಗುಳ ಕೇಳಿಸಿದ ನಂತರ ಅಪ್ಪ ಯಾಕೆ ಅಮ್ಮನಿಗೆ ಹೀಗೆ ಬೈಯುತ್ತಿದ್ದಾರೆ, ಏನಾದರೂ ಸಮಸ್ಯೆಯಾಗಿದೆಯೇ ಎಂದು ಯೋಚಿಸುತ್ತಿದ್ದಳು.
ಅಷ್ಟರಲ್ಲಿ ಹರಿಶ್ಚಂದ್ರ, ನಿನ್ನ ಮಗನಿಗೆ 3 ಕತ್ತೆಗಾಗೋ ವಯಸ್ಸಾಗಿದೆ, ಈಗಲಾದರೂ ಬುದ್ಧಿ ಬಂದಿದ್ಯಾ? ಇಷ್ಟು ದಿನ ಪುಂಡು ಪೋಖರಿಗಳ ಜೊತೆ ಸೇರಿ ಕುಡಿದು ಬಂದು ಜಗಳ ಮಾಡಿ ಅಕ್ಕಪಕ್ಕದವರು ನಮ್ಮನ್ನ ನೋಡಿ ನಗುವಂತೆ ಮಾಡಿದ್ದ. ಈಗ ಮಗಳು ಅಳಿಯ ಬಂದಿದ್ದಾರೆ, ಈಗಲಾದರೂ ಸಭ್ಯರಂತೆ ಮನೆಗೆ ಬೇಗ ಬರಬಾರದಾ? ಇವತ್ತೇನಾದರೂ ಅವನು ಕುಡಿದು ಬಂದು ಅಳಿಯನ ಮುಂದೆ ಜಗಳ ಗಿಗಳ ಅಂತ ಶುರು ಮಾಡಿದರೆ ಅವನನ್ನ ಈ ಮನೆಗೆ ಮತ್ತೆ ಯಾವತ್ತೂ ಸೇರಿಸಲ್ಲ, ಜಾಗ್ರತೆ ಎಂದು ಗುಡುಗಿದರು. ಅಣ್ಣ ಕುಡಿದು ಬರುತ್ತಾನೆ ಎಂಬುವುದು ಹೊಸ ವಿಚಾರ ಶಾಂತಿಗೆ. ಛೇ, ಅಣ್ಣನಿಗೆ ಏನಾಗಿದೆ? ಅವನ್ಯಾಕೆ ಕುಡಿಯುವಂತಹ ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ? ಕೆಲಸ ಸಿಗಲಿಲ್ಲ ಎನ್ನುವ ಬೇಸರವೇ? ನನಗೆ ಗೊತ್ತಿರುವ ಕಡೆಯೆಲ್ಲಾದರೂ ವಿಚಾರಿಸಬಹುದಿತ್ತು. ಆದರೆ ಈಗ ಅವನು ಓದು ಮುಗಿಸಿ ತುಂಬಾ ವರ್ಷ ಆಗೋಯ್ತು. ಈಗ ಕೊಡುವುದು ಕಷ್ಟವೇ. ಆದರೆ ಅವನು ನನ್ನ ಹತ್ತಿರ ಮಾತೇ ಆಡಲ್ಲ. ಕೇಳುವುದಾದರೂ ಹೇಗೆ? ಇರಲಿ ಬಿಡು, ಅವನೇ ನೋಡಿಕೊಳ್ಳಲಿ. ಮತ್ತೆ ನಾನು ಅವನ ಹತ್ತಿರ ಹೋಗಿ ಮನೆಯಲ್ಲಿ ಸಲ್ಲದ ಜಗಳ ಎಬ್ಬಿಸಿ ಎಲ್ಲರೂ ಸೇರಿ ಮತ್ತೆ ನನಗೆ ಬೆಟ್ಟು ತೋರಿಸುತ್ತಾರೆ. ಬೇಡವೇ ಬೇಡ ಎಂದು ವಿಜಯನಿಗೆ ಹಾಲು ತಂದುಕೊಟ್ಟಳು. ರಾತ್ರಿ ತಡವಾಗಿ ಮನೆಗೆ ಬಂದ ಪವನ್ನಿಗೆ ಶಾಂತಿ ರೂಮಿನಿಂದ ಶಾಂತಿ ಹಾಗೂ ವಿಜಯ್ ಮಾತನಾಡುತ್ತಾ ನಗುತ್ತಿರುವ ಶಬ್ದ ಕೇಳಿಸಿತು. ಯಾಕೋ ಸಹಿಸಲಾಗಲಿಲ್ಲ. ನನ್ನ ಪರಮಶತ್ರು ಗುಲಗಂಜಿಯಷ್ಟು ನೋವುಗಳಿಲ್ಲದೆ ಎಷ್ಟು ಸುಖದಿಂದ ಇದ್ದಾಳೆ. ಆದರೆ ನನ್ನ ಜೀವನ ಇಲ್ಲ. ತನ್ನ ಜೀವನ ಹಾಳಾಗಲು ಮೂಲ ಕಾರಣನೇ ಇವಳು. ಇವಳು ನಮ್ಮ ಮನೆಗೆ ಬಂದಿದ್ದೇ ತಪ್ಪು. ಇವಳಿಂದಾಗಿ ನನ್ನ ಅಪ್ಪ ಅಮ್ಮ ಕೂಡ ನನ್ನಿಂದ ದೂರ ಆಗಿದ್ದಾರೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ಮುಷ್ಟಿ ಬಿಗಿ ಹಿಡಿದ. ಮದಮಸ್ತರ ಅಸೂಯೆಯಿಂದ ಕೂಡಿದ್ದ ಪವನ್ ತನ್ನ ತಪ್ಪನ್ನ ಶಾಂತಿ ಮೇಲೆ ಹೊರಿಸಿದ. ಮಾರನೇ ದಿನ ಪವನ್ ವಿಜಯ್ನೊಂದಿಗೆ ಚೆನ್ನಾಗಿ ಮಾತನಾಡಿದ. ವಿಜಯ್ ಎಂದಿಗಿಂತ ಅಂದು ಖುಷಿಯಾದ. ಶಾಂತಿ ಅಡುಗೆ ಅಕ್ಕಪಕ್ಕದವರು ಅಂತ ಆಚೆ ಈಚೆ ತಿರುಗುತ್ತಿದ್ದಳು. ಆದರೆ ವಿಜಯ್ ಒಬ್ಬನಿಗೆ ಬೋರು ಹೊಡೆದಿತ್ತು. ಪವನ್ ತನ್ನೊಂದಿಗೆ ಸ್ನೇಹಿತನಂತೆ ವರ್ತಿಸಿದ್ದು ಹಿಡಿಸಿತು. ಪವನ್ ಭಾವನನ್ನ ತಿರುಗಾಡಿಸಲೆಂದು ಹೊರಗಡೆ ಕರೆದುಕೊಂಡು ಹೋದ ಕಾರಣ ಯಶಸ್ವಿಯಾಗಿಸಿಯೇ ಬಿಟ್ಟ. ಒಬ್ಬ ಅಣ್ಣನಾಗಿ ನಿಮ್ಮ ಹತ್ತಿರ ನನ್ನ ತಂಗಿಯ ಗುಣಗಾನ ಮಾಡುವುದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ. ಆದರೂ ನಿಮ್ಮ ಜಾಗೃತಿಯಲ್ಲಿ ನೀವು ಇರಿ ಎಂದು ಹೇಳುವುದಷ್ಟೇ ನನ್ನ ಕಾರ್ಯ. ಭಾವ, ನಿಮ್ಮನ್ನ ನೋಡಿದರೆ ಅಯ್ಯೋ ಅನಿಸುತ್ತದೆ. ಶಾಂತಿ ನೀವಂದುಕೊಂಡಂತೆ ಇಲ್ಲ. ಹೊರಗೆ ಅವಳೆಷ್ಟು ಮುಗ್ಧ ಹಾಗೂ ಒಳ್ಳೆಯತನವನ್ನ ತೋರಿಸುತ್ತಾಳೋ ಅಷ್ಟೇ ಕ್ರೂರ ಮನಸ್ಸು ಅವಳೊಳಗಿದೆ. ನೀವು ಅದಕ್ಕೆ ಬಲಿಯಾಗಬೇಡಿ. ಅವಳು ಕಾಲೇಜಿನಲ್ಲಿ ಓದುವಾಗ ಒಂದು ಹುಡುಗನ ಜೊತೆ ಕದ್ದು ಮುಚ್ಚಿ ಓಡಾಡುತ್ತಿದ್ದಳು. ಹಾಗೆ ಅವರಿಬ್ಬರ ಸಂಬಂಧ ಒಂದು ಹಂತದವರೆಗೆ ಮುಂದುವರೆದಿತ್ತು. ಅವಳು ಮಾಡಿದ ಒಂದು ತಪ್ಪನ್ನು ಮರೆಮಾಚಲು ನನ್ನನ್ನ ದಾಳನಂತೆ ಉಪಯೋಗಿಸಿಕೊಂಡಳು. ನಾನು ಅಪ್ಪ ಅಮ್ಮನಿಗೆ ಅವಳ ವಿಷಯ ಎಲ್ಲಿ ಹೇಳಿಬಿಡುತ್ತೇನೋ ಎಂದು ನನ್ನನ್ನ ಅಪ್ಪ ಅಮ್ಮನ ಮುಂದೆ ಕೆಟ್ಟವನನ್ನಾಗಿ ಮಾಡಿ ನಿಲ್ಲಿಸಿದಳು. ಅವಳಿಂದಾಗಿ ನಾನು ನನ್ನ ತಂದೆ ತಾಯಿಯನ್ನ ಮಾನಸಿಕವಾಗಿ ಕಳೆದುಕೊಂಡೆ. ನಿಮಗೆ ನಂಬಿಕೆ ಬಾರದೆ ಹೋದರೆ 1-2 ದಿನ ಇದ್ದು ಗ್ರಹಿಸಿ. ನನ್ನ ಅಪ್ಪ ಅಮ್ಮ ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲ್ಲ ಎಂದು ತಾನು ಮಾಡಿದ ತಪ್ಪನ್ನು ಶಾಂತಿಲಿನ ಮೇಲೆ ಹಾಕಿ ಫೋಟೋ ಎಡಿಟ್ ಮಾಡಿದ ವಿಷಯವನ್ನು ಶಾಂತಿನೇ ಮಾಡಿದ್ದು ಎಂದು ಮೊಸಳೆ ಕಣ್ಣೀರು ಹಾಕಿದ. ವಿಜಯ್ ಬಂದಾಗಿನಿಂದ ಅತ್ತೆ ಮಾವ ಪವನ್ನೊಂದಿಗೆ ಸರಿಯಾಗಿ ಮಾತನಾಡದೇ ಇರುವುದನ್ನು ಗಮನಿಸಿದ್ದ. ಅವನು ಕಟ್ಟಿದ ಕತೆಗೆ ಅದು ಪುಷ್ಟಿ ಕೊಟ್ಟಿತು. ಅವನ ಮೊಸಳೆ ಕಣ್ಣೀರಿಗೆ ಕರಗಿದನು ವಿಜಯ್. ಅಣ್ಣನೊಂದಿಗೆ ಮನೆಗೆ ತಲುಪಿದ ಗಂಡನ ವರ್ತನೆಯಲ್ಲಿ ಬದಲಾವಣೆ ಕಂಡಿತು ಶಾಂತಿಗೆ. ಎಲ್ಲೋ ಏನೋ ಎಡವಟ್ಟಾಗಿದೆ ಎನಿಸಿತು. ಶಾಂತಿ ವಿಜಯನಿಗೆ ಏನಾದರೂ ಕೇಳಿದರೆ ಹಾರಿಕೆಯ ಉತ್ತರ ಕೊಟ್ಟು ಒಂದೇ ಮಾತಿನಲ್ಲಿ ಮುಗಿಸುತ್ತಿದ್ದ. ಮೊದಲೆಲ್ಲ ಶಾಂತಿ ಎಂದರೆ ವಿಶೇಷ ಅಭಿಮಾನ ಇತ್ತು. ಅವಳ ನಡೆ ನುಡಿ ಆಚಾರ ವಿಚಾರ ಎಲ್ಲವೂ ಹಿಡಿಸಿತ್ತು. ಅವಳೆಂದರೆ ಹೆಮ್ಮೆ ಇತ್ತು ಅವನಿಗೆ. ಹಾಗಾಗಿ ಅವಳ ಜೊತೆ ಮಾತಾಡಲು ಆತೊರೆಯುತ್ತಿದ್ದ. ಅವಳ ಒಂದು ಮಾತಿಗೆ 10 ಮಾತನಾಡುತ್ತಿದ್ದ. ಆದರೆ ಈಗ ಎಲ್ಲವೂ ಅಯೋಮಯ. ಪವನ್ ಹೇಳಿದ ಮಾತಿನಲ್ಲಿ ಕೆಲವೊಂದು ವಯಸ್ಸಿನಲ್ಲಿ ಮಾಡುವ ಸಹಜ ತಪ್ಪುಗಳು ಎನಿಸಿದರೋ ಇನ್ನು ಕೆಲವು ಅವಳ ಮೇಲೆ ಅಸೂಯೆ ಹುಟ್ಟಿಸಿತು. ಅಷ್ಟೂ ವರ್ಷಗಳಿಂದ ಸಾಕಿ ಬೆಳೆಸಿದ ತಂದೆ ತಾಯಿಯರ ಮನಸ್ಸಿನಲ್ಲಿ ಅವಳ ಮೇಲೆ ಅನುಮಾನ ಹುಟ್ಟಿಸಿದವನಿಗೆ ಈ ನಡುವೆ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುತ್ತಿದ್ದ ಗಂಡ ಹೆಂಡತಿಯರ ನಡುವೆ ತಂದಿಡುವುದು ಕಷ್ಟವೇ? ಹಬ್ಬ ಮುಗಿಸಿ ತವರು ಮನೆಯಿಂದ ಹೊರಡಲು ಅನುವಾದರು. ವಿಜಯ್ ಹಾಗೂ ಶಾಂತಿ ಹಿರಿಯ ದಂಪತಿಗಳ ಆಶೀರ್ವಾದ ಪಡೆದುಕೊಂಡು ಹೊರಟು ನಿಂತರು. ಪವನ್ ಭಾವನ ಹೆಗಲ ಮೇಲೆ ಕೈ ಹಾಕಿ, ಭಾವ
ಮತ್ತೆ ಮತ್ತೆ ಬರುತ್ತೀರಿ ಎಂದು ಶಾಂತಿ ಕಡೆ ತನ್ನ ವಿಜಯದ ನಗು ಬೀರಿದ. ತನ್ನ ಜೀವನದಲ್ಲಿ ಮತ್ತೊಂದು ಬಿರುಗಾಳಿ ಬೀಸುವ ಎಲ್ಲ ಸೂಚನೆಯೂ ಕಾಣಿಸಿತು ಅವಳಿಗೆ. ಅವಳ ಎಣಿಕೆಯಂತೆ ವಿಜಯ್ ಬದಲಾಗಿದ್ದ. ಪವನ್ ಆಗಾಗ ಫೋನ್ ಮಾಡಿ ಇನ್ನಷ್ಟು ತಲೆ ಕೆಡಿಸುತ್ತಿದ್ದ. ಶಾಂತಿ ಮತ್ತೆ ತನ್ನ ಹಳೆಯ ಮೌನದ ಮೊರೆ ಹೊಕ್ಕಳು. ವಿಜಯ್ನ ಮನಸ್ಸಲ್ಲಿ ಶಾಂತಿಲಿನ ಬಗ್ಗೆ ಇಲ್ಲಸಲ್ಲದ ವಿಚಾರಗಳೇ ಹೆಚ್ಚಾದವು. ತನ್ನ ಸ್ವಂತ ಅಣ್ಣನಿಗೆ ಇಂತಹ ಸ್ಥಿತಿ ತಂದು ಈಗ ಏನೂ ಅರಿಯದವಳ ಹಾಗೆ ನಟಿಸುತ್ತಿದ್ದಾಳಲ್ಲ, ಒಬ್ಬ ಹೆಣ್ಣಿಗೆ ಇಷ್ಟೊಂದು ವಿಕೃತ ಮನಸ್ಸಿರಲು ಸಾಧ್ಯವೇ ಎಂದು ಪ್ರಶ್ನಿಸಿಕೊಂಡ ವಿಜಯ್. ಇವಳಿಗೆ ಎಲ್ಲರೂ ತನ್ನ ನಾಟಕಕ್ಕೆ ಮಣಿದು ಇವಳು ಹೇಳಿದಂತೆ ಕುಣಿಯುತ್ತಾರೆ ಎಂಬ ಅಹಂಕಾರ. ಇದರಿಂದಲೇ ತನ್ನ ತಂದೆ ತಾಯಿಯ ಕಣ್ಣಿಗೆ ಮಣ್ಣೆರಚಿ ತಂದೆ ತಾಯಿಯಿಂದ ಮಗನನ್ನ ದೂರ ಮಾಡಿದ್ದಾಳೆ. ಇನ್ನು ನನ್ನ ಅಪ್ಪ ಅಮ್ಮನಿಗೆ ಇವಳೆಂದರೆ ದೇವತೆ. ಇಷ್ಟು ಕಡಿಮೆ ಸಮಯದಲ್ಲಿ ಅದು ಹೇಗೆ ಎಲ್ಲರನ್ನೂ ತನ್ನ ಬುಟ್ಟಿಯಲ್ಲಿ ಬೀಳಿಸಿಕೊಂಡಿದ್ದಾಳೆ? ಇವಳ ಈ ಅಟ್ಟಹಾಸವನ್ನು ಆದಷ್ಟು ಬೇಗ ಮುರಿಯುತ್ತೇನೆ. ಎಲ್ಲರೂ ತನ್ನ ಜೊತೆಗಿದ್ದಾರೆ ಎಂಬ ಗತ್ತಿನಿಂದಲೇ ಇಷ್ಟೆಲ್ಲ ಮಾಡುತ್ತಿದ್ದೀಯಾ ಅಲ್ವಾ? ಒಂದೆರಡು ದಿನ ಸಲ್ಲದ ವಿಚಾರಕ್ಕೆ ಜಗಳ ಮಾಡಿ ಡಿವರ್ಸ್ ಕೊಡುತ್ತೇನೆ ಎಂದು ಹೆದರಿಸಬೇಕು. ನಾನು ಅವಳ ಬೆಂಬಲಿಗೆ ಇಲ್ಲ ಎಂದು ತಿಳಿದಾಗ ಕುಗ್ಗಿ ತನ್ನ ತಂದೆ ತಾಯಿಯ ಮೊರೆ ಹೋಗುತ್ತಾಳೆ. ಆಗ ಅವರ ಮುಂದೇನೆ ಅವಳು ಪವನ್ ಭಾವನಿಗೆ ಮಾಡಿರೋ ಮೋಸವನ್ನ ಅವಳ ಬಾಯಿಂದಲೇ ಹೇಳಿಸಿ ಭಾವನಿಗೆ ಅವರ ತಂದೆ ತಾಯಿಯ ಪ್ರೀತಿ ಸಿಗುವ ಹಾಗೆ ಮಾಡುತ್ತೇನೆ. ನಾನು ಅವಳಿಗೆ ಡಿವರ್ಸ್ ಕೊಡುತ್ತೇನೆ ಎಂದು ಮೊದಲೇ ಭಯದಲ್ಲಿ ಕುಗ್ಗಿರುತ್ತಾಳೆ. ಎಲ್ಲರೂ ಚೀಮಾರಿ ಹಾಕಿ ಯಾರೂ ತನಗೆ ಸಹಾಯ ಮಾಡುವುದಿಲ್ಲ ಎನ್ನುವುದು ಗೊತ್ತಾದಾಗ ಅಹಂಕಾರ ತನ್ನಿಂದ ತಾನೇ ಕರಗಿ ಹೋಗುತ್ತದೆ ಎಂದು ಅವಶ್ಯಕತೆಯೂ ಮೀರಿ ಯೋಜನೆ ಹಾಕಿದ. ತನ್ನ ಯೋಜನೆಗೆ ತಾನೇ ಸಿಲುಕಿಕೊಂಡು ಒದ್ದಾಡಬೇಕಾಗುತ್ತದೆ ಎಂಬ ಸುಳಿವು ಅವನಿಗಾದರೂ ಹೇಗೆ ಬಂದಿತು? ತನ್ನ ಯೋಜನೆಯಂತೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡಿ ಶಾಂತಿಗೆ ನೋಯಿಸುತ್ತಿದ್ದ. ಅವನ ಯಾವ ಮಾತಿಗೂ ತಿರುಗಾಡದೆ ಮೌನದಿಂದ ಇರುತ್ತಿದ್ದ ಶಾಂತಿಳನ್ನ ನೋಡಿ ಇನ್ನಷ್ಟು ಕೆರಳಿತು. ತಡ ಮಾಡದೆ ಮುಂದೆ ಕುಳಿತ ಶಾಂತಿಳಿಗೆ, ಶಾಂತಿ, ಕೆಲವು ದಿನಗಳಿಂದ ನಮ್ಮಲ್ಲಿ ಯಾವುದೂ ಸರಿ ಬರುತ್ತಿಲ್ಲ. ಹೀಗೆ ಮುನ್ನಡೆದರೆ ಮುಂದೆ ಜೀವನ ನಡೆಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ಇಟ್ ಈಸ್ ಬೆಟರ್ ಟು ಸೆಪರೇಟ್. ಐ ಥಿಂಕ್ ವಿ ಆರ್ ನಿಯರ್ ಟು ಡಿವರ್ಸ್. ಡಿವರ್ಸ್ ಎಂಬ ಪದ ಕೇಳಿ ಶಾಂತಿಳಿಗೆ ಸಿಡಿಲು ಬಡಿದಂತಾಯಿತು. ಡಿವರ್ಸ್ ತೆಗೆದುಕೊಳ್ಳುವಂಥದ್ದು ಏನಾಗಿದೆ ಎಂಬುದು ತಿಳಿಯಲಿಲ್ಲ. ಕಣ್ಣು ತುಂಬಿತು. ಅವನಿಗೆ ಕಾಣದ ಹಾಗೆ ಒರೆಸಿಕೊಂಡಳು. ಧೈರ್ಯ ತಂದುಕೊಂಡು, ಯಾಕೆ, ಏನಾಯಿತು? ನನ್ನಿಂದ ನಿಮಗೆ ಏನಾದರೂ ತೊಂದರೆಯಾಯಿತಾ? ನನ್ನಲ್ಲಿ ಏನಾದರೂ ಬದಲಾವಣೆ ಬೇಕಿತ್ತಾ ಎಂದು ವಿನಯದಿಂದಲೇ ಕೇಳಿದಳು. ನನಗೆ ನೀನೇ ಇಷ್ಟ ಇಲ್ಲ ಎಂದನು. ನೇರವಾಗಿ ಬಂದ ಮಾತಿಗೆ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಕಣ್ಣ ಮುಂದೆ ಬಂದದ್ದು ಅಣ್ಣನ ವಿಕೃತ ನಗು. ಈ ಬಾರಿಯೂ ಅಣ್ಣನೇ ಗೆದ್ದು ಬಿಟ್ಟ. ತಂದೆ ತಾಯಿಯರ ಮುಂದೆ ಕಾಲಿಗೆ ಬಿದ್ದು ಗೋಗೆರೆದರೂ ನಂಬಿರಲಿಲ್ಲ. ಅಷ್ಟು ಅಪಪ್ರಚಾರ ಮಾಡಿದ್ದ. ಇನ್ನು ಇವರಿಗೆ ಇನ್ನೆಷ್ಟು ಹೇಳಿ ಕತೆ ಕಟ್ಟಿದ್ದಾನೋ ಏನೋ. ಇವರು ಹೀಗೆ ನನ್ನನ್ನು ನಂಬುತ್ತಾರೆ ಎಂದು ಅಸಹಾಯಕ ನಗು ಮೂಡಿತ್ತು. ಪ್ರತಿ ಸಲ ತಾನು ನಂಬಿದವರು ತನ್ನ ಕೈ ಬಿಟ್ಟಾಗ ಕೈ ಹಿಡಿದು ಮುನ್ನಡೆಸಿದ ಭಗವಂತ ಶ್ರೀಹರಿಯನ್ನು ನೆನೆದು ಗಟ್ಟಿ ಮನಸ್ಸು ಮಾಡಿ, ಸರಿ ಹಾಗಾದರೆ ಲಾಯರ್ ಹತ್ತಿರ ಮಾತಾಡೋಣ ಎಂದಳು. ವಿಜಯ್ ಅವಳ ಪ್ರತಿಕ್ರಿಯೆಗೆ ಕಕ್ಕಾಬಿಕ್ಕಿಯಾದ. ಅವನ ಉದ್ದೇಶ ಅವಳನ್ನ ಭಯಭೀತಳನ್ನಾಗಿ ಮಾಡುವುದು ಅಷ್ಟೇ ಆಗಿತ್ತು. ಅವಳು ಈ ರೀತಿಯಾಗಿ ಯೋಚಿಸುತ್ತಾಳೆ ಎಂದು ಊಹೆಯೂ ಮಾಡಿರಲಿಲ್ಲ. ತಾನು ಮಾಡಿದ್ದು ಅಕ್ಷಮ್ಯ ಅಪರಾಧ. ಹಾಗೆ ತಾನು ತನ್ನ ಅಮೂಲ್ಯ ರತ್ನವೊಂದನ್ನ ಕಳೆದುಕೊಂಡ ಎಂಬುವುದು ಅರಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಪವನ್ ತನ್ನ ಪುಂಡು ಪೋಖರಿಗಳ ಗುಂಪಿನ ಜೊತೆ ಕುಡಿದ ಮತ್ತಿನಲ್ಲಿ ತನ್ನ ತಂಗಿಯ ಆಲೂ ಜೇನಿನಂತಹ ಸಂಸಾರದಲ್ಲಿ ಹುಳಿ ಹಿಂಡಿದ್ದನ್ನು ತನ್ನ ಜೀವನದ ಎರಡನೇ ಸಾಧನೆ ಎಂದು ತನ್ನ ಹೀನ ಕೃತ್ಯದ ಬಗ್ಗೆ ವಿವರಿಸಿದನು. ಜೊತೆಯಲ್ಲಿದ್ದವನೊಬ್ಬ ಅದನ್ನ ವಿಡಿಯೋ ಮಾಡಿ ಮಾರನೇ ದಿನ ಅದನ್ನ ತೋರಿಸಿ, ತಾನು ಕೇಳಿದಷ್ಟು ಹಣ ಕೊಡು, ಇಲ್ಲದಿದ್ದರೆ ನಿನ್ನ ತಂದೆ ತಾಯಿ ಹಾಗೂ ನಿನ್ನ ಭಾವನಿಗೂ ಇದನ್ನ ಕಳುಹಿಸುತ್ತೇನೆ ಎಂದು ಹೆದರಿಸಿದ. ಸದ್ಯಕ್ಕೆ ಸಿಕ್ಕ ಹಣವನ್ನೆಲ್ಲ ಕೊಟ್ಟ. ಮೊದಲೇ ಪುಂಡು ಪೋಖರಿಯಾದ ಗುಂಪು ಮತ್ತೆ ಮತ್ತೆ ಹಣ ಕೇಳಲು ಶುರು ಮಾಡಿದಾಗ ಪವನಿಗೆ ತಲೆ ಕೆಟ್ಟು ಅವರ ಕಣ್ಣು ತಪ್ಪಿಸಿ ಓಡಾಡಿದ. ಇದರಿಂದ ಸಿಟ್ಟಿಗಿದ್ದ ಆ ಪುಂಡರು ಹೇಗೋ ವಿಜಯ್ನ ನಂಬರ್ ಪಡೆದು ಅವನಿಗೆ ಕಳುಹಿಸಿದ್ದರು. ಕುಡಿದ ಮತ್ತಿನಲ್ಲಿ ಮಾತನಾಡಿದ್ದು ಸರಿಯಾಗಿ ಎಲ್ಲವೂ ಅರ್ಥ ಆಗದೇ ಇದ್ದರೂ ತನಗೆ ಹೇಳಿದ್ದೆಲ್ಲ ಸುಳ್ಳು ಎಂಬುದು ಅರಿವಾಯಿತು. ಅಷ್ಟರಲ್ಲಾಗಲೇ ಶಾಂತಿ ದೃಢ ಮನಸ್ಸಿನಿಂದ ತನ್ನ ಜೀವನವನ್ನ ಒಂಟಿಯಾಗಿ ಸವಿಯಲು ನಿರ್ಧರಿಸಿದಳು. ಶಾಂತಿಗೆ ಯಾಕೋ ಆ ಮನೆಯಲ್ಲಿರುವುದು ಹಿಂಸೆ ಎನಿಸುತ್ತಿತ್ತು. ತನ್ನ ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡಿ
ಇನ್ನೊಂದು ಅಪಾರ್ಟ್ಮೆಂಟ್ ನೋಡಿಕೊಂಡು ಹೊರಟಳು. ಅವಳ ಗಟ್ಟಿ ನಿರ್ಧಾರ ತಿಳಿದ ವಿಜಯ್ ಅವಳು ನಿಲ್ಲಲಾರಳು ಎಂಬುವುದು ತಿಳಿಯಿತು. ಆದರೂ ಅವಳನ್ನ ತಡೆದು, ಶಾಂತಿ, ಎಲ್ಲಿಗೆ ಹೋಗ್ತೀಯಾ? ನಿನ್ನ ತಾಯಿ ಮನೆಗಾ ಎಂದು ಕೇಳಿದನು. ಅಂಥದ್ದೊಂದು ಮನೆ ನನಗಾಗಿ ಇದ್ದಿದ್ದರೆ ನಾನು ಇಂದು ಇಲ್ಲಿಂದ ಹೊರಡುವ ಪ್ರಮೇಯವೇ ಬರುತ್ತಿರಲಿಲ್ಲ ಅಲ್ಲವೇ ಎಂದಳು. ಅವಳ ಮಾತು ನೇರವಾಗಿತ್ತು, ದೃಢವಾಗಿತ್ತು. ತಿರುಗಿ ಮಾತನಾಡುವ ಧೈರ್ಯ ಅವನಿಗಿರಲಿಲ್ಲ, ಕೇಳುವ ಸಮ್ಮತಿ ಅವಳಿಗಿರಲಿಲ್ಲ. ನಿನ್ನ ತವರು ಮನೆಗೆ ಹೊರಟೆಯಾ ಎಂಬ ಗಂಡನ ಪ್ರಶ್ನೆಗೆ ಅಂಥದ್ದೊಂದು ಮನೆ ತನಗೆ ಅಂತ ಇದ್ದಿದ್ದರೆ ತಾನು ಇಲ್ಲಿಂದ ಹೀಗೆ ಹೊರಡುವ ಪ್ರಮೇಯವೇ ಬರುತ್ತಿರಲಿಲ್ಲ ಅಲ್ಲವೇ ಎಂದು ಅರ್ಥಗರ್ಭಿತವಾಗಿ ನುಡಿದು ಮರುಮಾತಿಗೂ ನಿಲ್ಲದೆ ಹೊರಟಳು. ಅವಳಾಡಿದ ಮಾತನ್ನ ಅರ್ಥೈಸಿಕೊಳ್ಳುವಷ್ಟರಲ್ಲಿ ಅವಳು ಮಾಯವಾಗಿದ್ದಳು. ವಿಜಯನಿಗೆ ತನ್ನ ಅವಿವೇಕಿತನದ ಪರಿಚಯವಾಯಿತು. ತಾನು ಕಳೆದುಕೊಂಡಿರುವುದು ಮತ್ತೆ ಸಿಗದ ಅಪರೂಪದ ಗಣಿ ಎನ್ನುವುದು ಬಹು ಬೇಗನೆ ತಿಳಿಯಿತು. ಮೊಸಳೆ ಕಣ್ಣೀರಿಗೆ ಕರಗಿದ ತಾನು ನಿಜವಾದ ಕಣ್ಣೀರಿಗೆ ಬೆಲೆ ಕೊಡದೆ ಹೋದೆ. ತಾನು ಅವಳಿಗೆ ಒಳ್ಳೆಯ ಗಂಡ ಆಗಲಿಲ್ಲ. ಶಾಂತಿಯಳಿಂದ ತಪ್ಪಾಗಿದೆ, ಅದನ್ನು ಸರಿಪಡಿಸಬೇಕು ಅನ್ನುವುದು ಅಷ್ಟೇ ತನ್ನ ಉದ್ದೇಶವಾಗಿತ್ತೇ ಹೊರತು ಅವಳಿಂದ ಶಾಶ್ವತವಾಗಿ ದೂರವಾಗುವುದಾಗಿರಲಿಲ್ಲ. ಈಗ ಎಲ್ಲ ತನ್ನ ಕೈಮೀರಿ ಹೋಗಿದೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡ. ಪವನ್ನ ಮೇಲೆ ಎಲ್ಲಿಲ್ಲದ ಕೋಪ ಹತ್ತಿತ್ತು. ಆದರೆ ಅವನ ಬಲೆಗೆ ಕುರುಡನಂತೆ ನಾನೇ ಬಿದ್ದು ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಈಗ ಅವನನ್ನು ದೂರಿ ಅವನ ಜೊತೆ ಜಗಳಕ್ಕೆ ನಿಂತರೆ ಬಿಟ್ಟು ಹೋದ ಹೆಂಡತಿ ಬರಲಾರಳು ಎಂದು ಅರಿತ. ಅವಳ ಅರ್ಥಗರ್ಭಿತ ಮಾತಿನಲ್ಲೇ ತಿಳಿಯಿತು ಅವಳು ಇನ್ನೆಂದೂ ಮರಳಲಾರಳು ಎಂದು. ಆದರೆ ತಾನು ಪ್ರಯತ್ನ ಬಿಡಬಾರದು. ಅವಳ ಕೈಕಾಲು ಹಿಡಿದಾದರೂ ಅವಳಿಗೆ ಕ್ಷಮೆ ಕೇಳಿ ವಾಪಸ್ಸು ಕರೆದುಕೊಂಡು ಬರುತ್ತೇನೆ ಎಂದು ಎದ್ದನು. ಆದರೆ ಎಲ್ಲಿಗೆ? ಅವಳ ಮಾತಿನ ಪ್ರಕಾರ ಅವಳು ಅವಳ ತಾಯಿ ಮನೆಗೆ ಅಂತೂ ಹೋಗಿರಲ್ಲ. ಮತ್ತೆ ಆಫೀಸ್ ಕೂಡ ಇಲ್ಲೇ ಇದೆ. ಹಾಗಾದರೆ ಇಲ್ಲಿ ಎಲ್ಲೋ ಇರುತ್ತಾಳೆ, ಹುಡುಕುತ್ತೇನೆ ಎಂದು ಪಣ ತೊಟ್ಟ. ತನಗೆ ಗೊತ್ತಿದ್ದ ಎಲ್ಲ ಪಿಜಿ ಅಪಾರ್ಟ್ಮೆಂಟ್ಗಳನ್ನು ಹುಡುಕಿದ. ಬಿಸಿಲಿನ ಉರಿಯನ್ನು ಮರೆತು ಊಟ ನೀರು ಬಿಟ್ಟು ಹುಡುಕಿದ. ಎಲ್ಲಿಯೂ ಅವಳ ಸುಳಿವು ಸಿಗಲಿಲ್ಲ. ವಿಜಯ್ ತಂದೆ ತಾಯಿ ನೋಡಿದ ಹುಡುಗನಾಗಿದ್ದರಿಂದ ಶಾಂತಿಗೆ ಮೊದಲು ಅವನು ಗಂಡನೆಂಬ ಭಾವನೆ ಬಿಟ್ಟರೆ ಬೇರೇನೂ ಇರಲಿಲ್ಲ. ಇತ್ತೀಚೆಗೆ ಅವನ ಜೊತೆಗಿನ ಒಡನಾಟದಿಂದ ಮನಸ್ಸಿಗೆ ಹಿಡಿಸಿದ್ದ. ಆಗಾಗ ತನ್ನನ್ನ ಕೆಣಕಲು ಬರುವುದು, ಹುಷಾರು ತಪ್ಪಿದಾಗ ಮಗುವಿನಂತೆ ಆರೈಕೆ ಮಾಡಿದ್ದು, ತನ್ನನ್ನು ನಗಿಸಲು ಯಾವುದಾದರೂ ಪುಳ್ಳು ಜೋಕ್ ಮಾಡುವುದು, ತಾನು ಅಡುಗೆ ಮನೆಯಲ್ಲಿದ್ದರೂ ಆಗಾಗ ಓರೆಗಣ್ಣಿನಲ್ಲಿ ತನ್ನ ಕಡೆ ಗಮನ ಹರಿಸುತ್ತಿದ್ದದ್ದು ಎಲ್ಲವೂ ಅವಳಲ್ಲಿ ಹೊಸದಾದ ಭಾವನೆಯನ್ನು ಸೃಷ್ಟಿಸಿತ್ತು. ತನಗೆ ತನ್ನ ಗಂಡನ ಮೇಲೆ ಪ್ರೀತಿಯಾಗಿದೆಯೇ ಎಂದು 10 ಬಾರಿ ಪ್ರಶ್ನಿಸಿಕೊಂಡಿದ್ದಳು. ಮೊದಲೇ ಮೃದು ಸ್ವಭಾವದ ಹುಡುಗಿಯಾಗಿದ್ದ ಶಾಂತಿ ಈ ವಿಷಯವನ್ನ ಯೋಚಿಸಿ ಕೊನೆಗೆ ಮನಸ್ಸಲ್ಲಿ ಹುಟ್ಟಿದ ನವಿರಾದ ಭಾವನೆಗೆ ಪ್ರೀತಿ ಎಂದು ನಾಮಕರಣ ಮಾಡಿಕೊಂಡಿದ್ದಳು. ಈಗ ತಾನೇ ಚಿಗುರಿದ ಹೂವೊಂದನ್ನ ಬುಡ ಸಮೇತ ಕಿತ್ತು ಹಾಕಿದಂತಾಯಿತು. ತನಗೆ ಈ ಫ್ಯಾಮಿಲಿ ಅನ್ನೋ ಬಂಧ ಸರಿ ಬರುವುದಿಲ್ಲವೇನೋ, ತಾನು ಅನಾಥೆಯಾಗಿದ್ದರೆ ಚಂದ ಎಂದು ತನ್ನ ಎಲ್ಲ ಬಂಧುತ್ವವನ್ನ ಕಳೆದುಕೊಳ್ಳುವ ದೃಢ ನಿರ್ಧಾರಕ್ಕೆ ಬಂದಳು. ಹೊಟ್ಟೆಗೆ ನೀರು ಕಾಣಿಸದೆ ತಿರುಗಿ ತಿರುಗಿ ಅರೆಜೀವವಾಗಿದ್ದ ವಿಜಯ್ ಕೊನೆಗೆ ತಾನು ಇಷ್ಟೆಲ್ಲ ಮಾಡುವ ಬದಲು ಅವಳಿಗೊಮ್ಮೆ ಫೋನ್ ಮಾಡಿದರೆ ಎಂದುಕೊಂಡ. ಆದರೆ ಅವನ ಒಳಮನಸ್ಸು ಅವಳೇಕೆ ನಿನ್ನ ಫೋನಿಗೆ ಉತ್ತರಿಸುತ್ತಾಳೆ, ಅವಳು ಈಗಾಗಲೇ ನಿನ್ನ ಹಾಗೂ ನಿನಗೆ ಸಂಬಂಧಿಸಿದವರ ನಂಬರ್ ಎಲ್ಲವನ್ನೂ ತೆಗೆದು ಮೂಲೆಗೆ ಎಸೆದಿರುತ್ತಾಳೆ ಎಂದಿತು. ಆದರೂ ಒಮ್ಮೆ ಪ್ರಯತ್ನ ಮಾಡೋಣ ಎಂದುಕೊಂಡ. ಶಾಂತಿ ಫೋನ್ ಎತ್ತಿದಳು. ಹೋ ಗಾಡ್, ಥ್ಯಾಂಕ್ ಯು ಶಾಂತಿ. ನೀನಿನ್ನೂ ನನ್ನ ನಂಬರ್ ಬ್ಲಾಕ್ ಮಾಡಿಲ್ವಲ್ಲ ಎಂದು ದೀರ್ಘವಾದ ಉಸಿರು ಬಿಟ್ಟೆನೋ. ಮಾಡ್ತಿದ್ದೆ, ಆದರೆ ಡಿವೋರ್ಸ್ ವಿಷಯವಾಗಿ ಏನಾದರೂ ಮಾತನಾಡುವಂಥದ್ದು ಇದ್ದರೆ ಬೇಕಾಗಬಹುದು ಎಂದು ಬಿಟ್ಟಿದ್ದೆ. ಮುಲಾಜಿಲ್ಲದೆ ಬಂದ ಉತ್ತರಕ್ಕೆ ಪೆಚ್ಚಾದ. ಹೇಳಿ, ಯಾಕೆ ಫೋನ್ ಮಾಡಿದ್ದು? ಅದು ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು. ಎಲ್ಲಿದೆಯಾ? ಈಗ ನನ್ನ ಹತ್ತಿರ ಮಾತನಾಡುವಂಥದ್ದು ಏನಿದೆ? ಡಿವೋರ್ಸ್ ತೆಗೆದುಕೊಳ್ಳುವುದು ಇಬ್ಬರಿಗೂ ಒಪ್ಪಿಗೆ ಇದೆ. ಅಪ್ಲೈ ಕೂಡ ಮಾಡಿದ್ದೀವಿ. ಮುಂದಿನ ನಡೆ ಬಗ್ಗೆ ಲಾಯರ್ ಹೇಳ್ತೀನಿ ಅಂದಿದ್ದಾರೆ. ಮತ್ತೆ ನಾವು ಮಾತನಾಡಿಕೊಳ್ಳುವುದು ಏನಿದೆ? ನೇರವಾಗಿಯೇ ಕೇಳಿದಳು. ಪ್ಲೀಸ್, ಒಂದೇ ಒಂದು ಸಲ ನಿನ್ನ ಎದುರುಗಡೆ ಕುಳಿತು ಮಾತನಾಡುವ ಅವಕಾಶ ಮಾಡಿಕೊಡ್ತೀಯಾ? ಅಂಗಲಾಚಿದ. ಅವನ ವಿನಯತೆಗೆ ಸರಿ ಎಂದಳು ಶಾಂತಿ. ಅವಳಿದ್ದ ಕಡೆ ಬರಲು ಅವಳಿರುವ ಜಾಗ ಕೇಳಿದ. ಹೇಳದೆ ಒಂದು ಪಾರ್ಕ್ ಹೆಸರು ಹೇಳಿದಳು. ಅವಳ ಮಾತಿನಲ್ಲಿ ಈಗ ಇವಳು ಮೊದಲಿನ ಶಾಂತಿಯಲ್ಲ ಎನಿಸಿತು. ಹೇಳಿ, ಏನು ಮಾತಾಡಬೇಕಿತ್ತು? ಶಾಂತಿ, ನಾನು ಕ್ಷಮಿಸಲಾರದ ತಪ್ಪು ಮಾಡಿದ್ದೇನೆ ನಿಜ. ಆದರೆ ನನಗೆ ನಿನ್ನನ್ನು ದೂರ ಮಾಡಬೇಕು ಅನ್ನೋ
ಯಾವ ಉದ್ದೇಶವೂ ಇರಲಿಲ್ಲ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಮೂರನೆಯವರ ಮಾತನ್ನ ಕುರುಡನಂತೆ ನಂಬಿದ್ದು ತಪ್ಪೆ. ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡ್ತೀಯಾ? ಅವಳ ಮುಂದೆ ಮಂಡಿಯೂರಿ ಬೇಡಿಕೊಂಡ. ಸಾಧ್ಯ ಇಲ್ಲ. ಯಾಕೆಂದರೆ ಈ ನಡುವೆ ನಮ್ಮಿಬ್ಬರ ಮಧ್ಯೆ ಎಲ್ಲ ಚೆನ್ನಾಗೇ ಇತ್ತು. ಯಾರೋ ಒಬ್ಬ ಬಂದ, ಏನೋ ಹೇಳಿದ. ನೀವು ನನ್ನನ್ನ ಅನುಮಾನಿಸಿ ಒಂದು ಹೆಣ್ಣು ಮನಸ್ಸು ಎಂದು ನೋಡದೆ ನೇರವಾಗಿ ಡಿವೋರ್ಸ್ ಕೇಳಿದ್ರೆ. ಪರವಾಗಿಲ್ಲ, ಇಂತಹ ಕಠಿಣ ದಿನಗಳು ನನ್ನ ಜೀವನದಲ್ಲಿ ಬಂದದ್ದು ನನಗೆ ಮೊದಲ ಬಾರಿಯಲ್ಲ. ಈಗ ನಿಮ್ಮ ಮಾತು ಕೇಳಿ ಮತ್ತೆ ಬಂದರೆ ಕೆಲವು ದಿನ ಮೌನವಾಗಿರುತ್ತೇವೆ. ಹಾಗೆ ದಿನ ಕಳೆದಂತೆ ಎಲ್ಲವೂ ಮೊದಲಿನಂತೆ ಆಗುತ್ತದೆ. ಆಗ ಇನ್ಯಾರೋ ಒಬ್ಬ ಬರ್ತಾನೆ, ಇನ್ನೂ ಬಲವಾಗಿ ನಿಮ್ಮನ್ನ ನಂಬಿಸುತ್ತಾನೆ. ಆಗ ಮತ್ತಿದೇ ಸ್ಥಿತಿಗತಿಗಳು. ಒಂದು ಹೆಣ್ಣು ಜೀವ ಎಷ್ಟು ಬಾರಿ ಸಹಿಸಿಕೊಳ್ಳಬಹುದು? ಹಾಗಾಗಿ ಮತ್ತೆ ನನ್ನನ್ನ ಹಳೆಯ ಶಾಂತಿಲಾಗಿ ವಾಪಸ್ಸು ಪಡೆದುಕೊಳ್ಳುವ ಸಾಹಸ ಬೇಡ ಎಂದು ನಿಮಗೆ ನಾನೇ ಇಷ್ಟವಿಲ್ಲವಾದೇನೋ ಅಂದೇ ನಿಮ್ಮ ಹೆಂಡತಿ ಶಾಂತಿ ಸತ್ತಳೋ. ಮತ್ತೆ ಭೇಟಿಗಳೇನಿದ್ದರೂ ನಮ್ಮ ವಕೀಲರ ಮುಖಾಂತರನೇ ಆಗಲಿ. ಅವಳ ಮುಖದಲ್ಲಿನ ಗಾಂಭೀರ್ಯವೇ ಹೇಳುತ್ತಿತ್ತು, ಇವಳು ಮೊದಲ ಶಾಂತಿಯಾಗಲು ಸಾಧ್ಯ ಇಲ್ಲವೆಂದು. ವಿಜಯ್ನನ್ನು ಶಾಂತಿ ಕ್ಷಮಿಸುತ್ತಾಳ? ಸ್ವಂತ ಮಗಳ ಜೀವನವನ್ನು ತಮ್ಮ ಸ್ವಂತ ಮಗನೇ ಹಾಳು ಮಾಡಿದ್ದು ಎಂದು ತಿಳಿದರೆ ಆ ತಂದೆ ತಾಯಿ ಏನಾಗುತ್ತಾರೆ? ಅವನ ನಿಜ ಸ್ವರೂಪ ಗೊತ್ತಾಗಿ ಅವರು ಹೇಗೆ ರಿಯಾಕ್ಟ್ ಆಗುತ್ತಾರೆ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.